ಹೆಮ್ಮೆ ಆಯ್ತು. ಕಲೀಲಿಕ್ಕೆ ಅದನ್ನ ಮಾಡ್ಲಿಕ್ಕೆ ಏಜ್ ಫ್ಯಾಕ್ಟ್ ಇಂಪಾರ್ಟೆಂಟ್ ಆಗೋದಿಲ್ಲ. ಹಾಗಾಗಿ ಶಿವಮೊಗ್ಗ ಜನತೆನ ಹೇಳೋದೇನಂತಂದ್ರೆ ಎಲ್ಲರೂ ಬನ್ನಿ, ಕಲೀರಿ, ಸಂಪಾದನೆ ಮಾಡಿ. ಇದೊಂದು ಒಳ್ಳೆ ಅವಕಾಶ. ಇಂಥ ಅವಕಾಶ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಕೋಟಿ ಹಾಕಿ ಅಂತ ಹೇಳ್ತಾ ಇಲ್ಲ, 20,000 ರೂಪಾಯಿ ಸ್ಟಾರ್ಟ್ ಮಾಡಿ. ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋನ್ಗೆ ಕಂಪನಿ ಲಾಭ ನಷ್ಟಗಳಲ್ಲಿ ಪಾಲಿರುತ್ತೆ. ಅದೇ ಬ್ಯಾಂಕ್ ಹೋಗಿ FD ಮಾಡೋರಿಗೆ ಏನೂ ಪಾಲಿರಲ್ಲ. ಫಿಕ್ಸ್ಡ್ 7%. 18-19 ತಿಂಗಳಲ್ಲಿ ನಿಮ್ಮ ಅಮೌಂಟ್ ಡಬಲ್ ಆಗುವಂಥದ್ದು ಯಾವುದಾದ್ರೂ ಎಲ್ಲಾದ್ರೂ ಏನಾದ್ರೂ ಈ ಪ್ರಪಂಚದಲ್ಲಿ ಇದೆ ಅಂದ್ರೆ ಅದು ಸ್ಟಾಕ್ ಮಾರ್ಕೆಟ್. ತಿಂಗಳ ಒಂದು 50-60 ಸಾವಿರ ಬರ್ತಾ ಇದೆ. ನಾನೇನೋ 1 ಲಕ್ಷ ಮಾಡ್ತೀನಿ ನೆಕ್ಸ್ಟ್ ಮಂತ್ ಇಂದ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ತಿಳ್ಕೊತೀರಾ, ಒಂದು ಸ್ಟೆಪ್ ಫಾರ್ ಅವೇ ಹೋಗ್ತೀರಾ ಜೀರೋ ಇಂದ, ಅದೊಂದು ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಯಾರಿಗೆ ಏನು ಕಾನ್ಫಿಡೆನ್ಸ್ ಇರಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಡೆಫಿನೆಟ್ಲಿ ಇಲ್ಲಿ ಬಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಡೆಫಿನೆಟ್ಲಿ ಸಕ್ಸಸ್ ಅಂತ ಇದೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರಂತ ನಂಬಿದ್ದೀನಿ. ನಾವು ಸರ್ ಜೊತೆ ಇರ್ತೀವಿ, ಸರ್ ನಮ್ಮ ಜೊತೆ ಇರ್ತಾರೆ. ನಾನು ಡ್ಯೂಟಿಗೆ ರಜಾ ಹಾಕಿ ಬರ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಟು ಸೇ ದಿಸ್. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಇವತ್ತು ನಾವು ಶಿವಮೊಗ್ಗದಲ್ಲಿದ್ದೀವಿ. ಶಿವಮೊಗ್ಗದಲ್ಲಿ ಒಂದು ಮೆಗಾ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ನಡೀತಾ ಇದೆ. ಈಗಾಗಲೇ ನಾವು ಆಲ್ರೆಡಿ ಬೆಳಗಾಮಲ್ಲಿ ಒಂದು ಬಿಗ್ ಸಕ್ಸಸ್ ತಗೊಂಡಿದ್ದೀವಿ. ಜೊತೆಗೆ ಮಂಗಳೂರಿನಲ್ಲಿ ಒಂದು ಬಿಗ್ ಸಕ್ಸಸ್ ನೋಡಿದ್ವಿ. ಮೈಸೂರಿನಲ್ಲೂ ಸಹ ಒಂದು ಬಿಗ್ ಸಕ್ಸಸ್ ನೋಡಿದ್ವಿ. ಸೊ ಪ್ರತಿ ಡಿಸ್ಟಿಕ್ಗೂ ಹೋಗಿ ವರ್ಕ್ಶಾಪ್ ಮಾಡ್ಬೇಕಂತ ನನ್ನ ಗುರಿ. ಈಗಾಗಲೇ ಎಷ್ಟೋ ಜಿಲ್ಲೆಗಳಲ್ಲಿ ಹೋಗಿ ನಾನು ವರ್ಕ್ಶಾಪ್ ಮಾಡಿದ್ದೀನಿ. ಶಿವಮೊಗ್ಗದಲ್ಲಿ ಇವತ್ತು ಎಂಟ್ರಿ ಕೊಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ಯಾವ ತರ ಸಕ್ಸಸ್ ಸಿಗುತ್ತೆ ಅಂತ ಇವಾಗ ನೀವೇ ನೋಡ್ತೀರಾ. ಮೇನ್ಲಿ ನಮ್ಮ ಗುರಿ ಏನಂದ್ರೆ ನಮ್ಮ ರಾಜ್ಯದಲ್ಲಿರುವ ಪ್ರತಿ ಜಿಲ್ಲೆಗೂ ಸಹ ಆರ್ಥಿಕ ಸ್ವತಂತ್ರ ಪಡ್ಕೋಬೇಕು ನಮ್ಮ ಜನಗಳು. ಇಲ್ಲಿರೋ ಶಿವಮೊಗ್ಗದಲ್ಲಿರೋ ಎಷ್ಟೋ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಗೊತ್ತಿಲ್ಲ. ಅಂಡ್ ಇಲ್ಲಿಂದ ಎಷ್ಟೋ ಕಿಲೋಮೀಟರ್ಗಳು ದೂರ ಇರೋ ಹಳ್ಳಿಯಲ್ಲಿ ಯಾರೋ ಒಬ್ರು ಹೆಣ್ಮಕ್ಳು ದಿನಕ್ಕೆ ಒಂದು 500 ರೂಪಾಯಿ ಉಳಿಸ್ತೀನಿ, 100 ರೂಪಾಯಿ ಉಳಿಸ್ತೀನಿ, ತಿಂಗಳಿಗೊಂದು 5,000 ರೂಪಾಯಿ ಉಳಿಸ್ತೀನಿ, ಅಟ್ಲೀಸ್ಟ್ ತಿಂಗಳಿಗೊಂದು 2,000 ರೂಪಾಯಿ ಉಳಿಸ್ತೀನಿ ಅನ್ನೋರಿಗೆ ಇವತ್ತು ಯಾರ್ಯಾರು ಶಿವಮೊಗ್ಗ ವರ್ಕ್ಶಾಪ್ ಬರ್ತಾರೋ ಆ ಮಹಿಳೆಯರಿಗೆ, ಜೊತೆಗೆ ಅಲ್ಲಿ ಬರೋ ಬಡ ಕುಟುಂಬ, ಮಿಡಲ್ ಕ್ಲಾಸ್ ಜನಕ್ಕೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಮುಖಾಂತರ ಯಾವ ರೀತಿ ನಾವು ಫಿನಾನ್ಷಿಯಲ್ ಗೋಲ್ಸ್ನ ಮೀಟ್ ಮಾಡ್ಬೋದು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನೆಕ್ಸ್ಟ್ 3 hours 4 hours ಅಲ್ಲಿ ನೀವು ಕಲಿಯೋ ನಾಲೆಜ್, ನಿಮ್ಗೆ ಸಿಗೋ ನಾಲೆಜ್ ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ನಾಲೆಜ್ ನಾವು ಕೊಡ್ತೀವಿ. ಆದರ್ಶ್ ಮೈಸೂರು ಬ್ರಾಂಚ್ ಹೆಡ್, ಮಲ್ಲಿಕಾರ್ಜುನ್ ಸರ್ ಆಪ್ಷನ್ಸ್ ವಿತ್ ಮಲ್ಲಿ, ಅವರು ಸಹ ಬಂದಿದ್ದಾರೆ. ಅವರು ಸಹ 1 hour ನಿಮ್ ಜೊತೆ ಮಾತಾಡ್ತಾರೆ. ಸ್ಟಾಕ್ ರೆಕಮೆಂಡೇಶನ್ಸ್, ಆಲ್ಗೋರಿಥಮ್ಸ್, ಇದ್ರ ಬಗ್ಗೆ ಎಲ್ಲಾನು ಎ ರಿಲೇಟೆಡ್ ಒಂದು ಸಾಫ್ಟ್ವೇರ್ ಕಂಪನಿ ಲಿಕ್ವಿಡ್ ಕಡೆಯಿಂದ ಬಂದಿದ್ದಾರೆ. ನಟರಾಜ್ ವೆಲ್ಕಮ್ ನಟರಾಜ್. ಮೋತಿಲಾಲ್ ಓಸ್ವಾಲ್ ಕಡೆಯಿಂದ ರಕ್ಷಿತ್ ಅವರು ಸಹ ಬಂದಿದ್ದಾರೆ. ಅವರು ಸಹ ನಿಮಗೆ ಮೋತಿಲಾಲ್ ಓಸ್ವಾಲ್ ಅಲ್ಲಿ ಏನೋ ಒಂದು ಫೆಸಿಲಿಟೀಸ್ ಇದೆ ಎಲ್ಲಾನು ತಿಳಿಸ್ಕೊಡ್ತೀವಿ. ಮನೋಜ್ ಸರ್ ಅವರು TD ಅಕಾಡೆಮಿಲಿ, ನಂದು ಆಕ್ಚುಲಿ 10-15 ಇಯರ್ಸ್ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಆಸೆ ಏನಪ್ಪಾ ಅಂತಂದ್ರೆ 1,000 ಜನಕ್ಕೆ ಫುಲ್ ಟೈಮ್ ಟ್ರೇಡರ್ಸ್ ಆಗಿ ಮಾಡ್ಬೇಕು ಅಂತ. ಸೊ ಆ ಒಂದು ಅವಕಾಶ ನನಗೆ TD ಅಕಾಡೆಮಿ ಮುಖಾಂತರ ಸಿಕ್ಕಿದೆ. ಯಾವುದೋ ಒಂದು ಟೈಮ್ ಅಲ್ಲಿ ನಮ್ಮಮ್ಮ ಫುಲ್ ಟೈಮ್ ಟ್ರೇಡರ್ಸ್ ಆದ್ರೆ ನಿಂಗೆ ಹೆಣ್ಣು ಕೊಡಲ್ಲ, ಅದ್ ಮಾಡಲ್ಲ, ಹಿಂಗ್ ಮಾಡಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅದೇ ನಮ್ಮಮ್ಮನೇ ಟೀಚರ್. ಸೊ ಇವಾಗ ನಮ್ಮಮ್ಮನೇ ನಿಮ್ ಮಗ ಏನ್ ಮಾಡ್ತಾನೆ ಅಂದ್ರೆ ಟ್ರೇಡರ್ ಅಂತ. ಸಕ್ಸಸ್ ಅಂದ್ರೆ ಬಿಗ್ ಸಕ್ಸಸ್ ಅಂತ ಏನಿಲ್ಲ, ನೀವು ಒಂದು ಟ್ರೇಡಿಂಗ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ, ಈಗ ಯಾವ್ದೇ ಬಿಸ್ನೆಸ್ ಅಂದ್ರೆ ಏನರ್ಥ, ಬಿಸ್ನೆಸ್ ಅಂತಂದ್ರೆ ನೀವು ದುಡಿಯಲ್ಲ, ಬಟ್ ನಿಮಗೋಸ್ಕರ ನಿಮ್ಮ ನೆಟ್ಟಿರ ಅಂತ ನೀವು ಏನು ಒಂದು ಪಾಲನೆ ಮಾಡಿ ನಿಮ್ಮ ಗಿಡಗಳು ಏನ್ ನೆಟ್ಟಿದಿರೋ ಅದು ನಿಮ್ಗೋಸ್ಕರ ದುಡ್ಡು ಕೊಡ್ತಾ ಇರತ್ತಾ? ಯಾಕೆ ಅಂತಂದ್ರೆ ಒಂದು ಮರ ಸುಮ್ನೆ ನಿಂತಿದೆ ಅಂತಂದ್ರೆ ಸುಮ್ನೆ ನಿಂತಿರಲ್ಲ. ಸೊ ತುಂಬಾ ಕೆಲಸ ಮಾಡ್ತಾ ಇದೆ.
ನಾನಿವತ್ತು ಈ TD ಅಕಾಡೆಮಿ ಡೈಲಿ ಸಾಮಾನ್ಯ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಸೊ ನಿನ್ನೆ ರಾತ್ರಿನೂ ಕುತ್ಕೊಂಡು ಒಂದು 12 ಗಂಟೆಗೆ ಸಾತ್ವಿಕ್ ಅಂತ ಹೇಳಿ ಒಬ್ಬ ಯಂಗ್ಸ್ಟರ್ನ ಮನೋಜ್ ಅವರು ಇಂಟರ್ವ್ಯೂ ಮಾಡಿದ್ರು. ಅದು ನೋಡಿ ನಿಜವಾಗ ತುಂಬಾ ಖುಷಿ ಆಯ್ತು. ಅದು TD ಅಕಾಡೆಮಿ ಇಲ್ಲಿ ಶಿವಮೊಗ್ಗದಲ್ಲೇ ಕ್ಲಾಸ್ ಮಾಡ್ತಾರೆ ಅಂದಾಗ ಇನ್ನೂ ಹೆಮ್ಮೆ ಆಯ್ತು. ಕಲೀಲಿಕ್ಕೆ ಏಜ್ ಫ್ಯಾಕ್ಟ್ ಏನು ಅಲ್ಲೇ ಇಲ್ಲ, ಕಲೀಲಿಕ್ಕೆ ಅದನ್ನ ಮಾಡ್ಲಿಕ್ಕೆ ಏಜ್ ಫ್ಯಾಕ್ಟ್ ಇಂಪಾರ್ಟೆಂಟ್ ಆಗೋದಿಲ್ಲ. ಹಾಗಾಗಿ ಶಿವಮೊಗ್ಗ ಜನತೆನ ಹೇಳೋದೇನಂತಂದ್ರೆ ಎಲ್ಲರೂ ಬನ್ನಿ, ಕಲೀರಿ, ಸಂಪಾದನೆ ಮಾಡಿ. ಇದೊಂದು ಒಳ್ಳೆ ಅವಕಾಶ. ಜೊತೆಗೆ ಮನೋಜ್ ಸರ್ ಇರ್ತಾರೆ. ಇಂಥ ಅವಕಾಶ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. TD ಅಕಾಡೆಮಿ ತುಂಬ ಫೇಮಸ್, ನಾವು ಗೊತ್ತಾಗಿರೋದೇ ಯೂಟ್ಯೂಬಿಂದ. ಸೊ ತುಂಬ ಚೆನ್ನಾಗಿ ಒಂದು ಬೆಸ್ಟ್ ಕೋಚಿಂಗ್ ಸೆಂಟರ್ ಅಂತಾನೆ ಹೇಳ್ಬೋದು ಈ ಕರ್ನಾಟಕದಲ್ಲಿ. ಜಸ್ಟ್ ಇಂಟ್ರೊಡಕ್ಷನ್ ಮನೋಜ್ ಸರ್ದು ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ತುಂಬಾನೇ ನಾಲೆಡ್ಜ್ ಅಂತ ಬಂದವರೆಲ್ಲ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಹೆಂಗೆ ಇನ್ವೆಸ್ಟ್ ಮಾಡ್ಬೋದು, ಯಾವ ಟೈಪ್ಸ್ ಇದೆ ಎಲ್ಲ ಈಸಿಯಾಗಿ ಹೇಳ್ಕೊಟ್ರು. ಜಸ್ಟ್ ಒಂದು 1 hour ಕ್ಲಾಸಲ್ಲಿ. ಸೊ ಯಾರಿಗೆ ಏನು ಕಾನ್ಫಿಡೆನ್ಸ್ ಇರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ, ಡೆಫಿನೆಟ್ಲಿ ಇಲ್ಲಿ ಬಂದರೆ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಅವ್ರು ಹೇಳ್ಕೊಟ್ಟಿರೋ ಥರ 1 by 1 ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಅಂತೂ ಇದೆ. ಹಲೋ ಶಿವಮೊಗ್ಗ, ನಾವು ಮನೋಜ್ ಸರ್ ಹತ್ರ ಗೋಲ್ಡ್ ಕೋರ್ಸ್ನ ನಾವು ಮಾಡಿದ್ವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಂದಿಲ್ದೆ ಮತ್ತು ನನ್ನ ವೈಫ್ನು ಜಾಯ್ನ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ. ಎಲ್ಲರೂ ಬರಬೇಕು, ಬಂದು ಜಾಯ್ನ್ ಆಗಿ. ಮಲ್ಲಿಕಾರ್ಜುನ್ ಸರ್ ಅವರು ನೆಕ್ಸ್ಟ್ 1 hour ನಿಮ್ ಜೊತೆ ಕ್ಲಾಸ್ ಹೇಳ್ಕೊಡ್ತಾರೆ. ಒಂದು ಇನ್ಫಾರ್ಮೇಶನ್ ಹೇಗೆ ಅವ್ರ ಜರ್ನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಚಿತ್ರದುರ್ಗ, ಶಿವಮೊಗ್ಗ ನನಗೆ ತುಂಬಾ ಒಂಥರ ಆತ್ಮೀಯವಾದ ಜಾಗ. ಶಿವಮೊಗ್ಗ ನನಗೆ ಈ ಮುಂಚೆ ಎಲ್ಲ ಸುಮಾರು ಸರಿ ಬಂದಿದ್ದೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಚಿತ್ರದುರ್ಗದಲ್ಲಿ. ನಾನು ಸಕ್ಸಸ್ ಆಗಿರೋದು F&O. ಅದರಿಂದ ನಾನು ಸ್ಟೋರಿ ಒಂದ್ ಕಡೆಯಿಂದ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನನಗೀಗ ಕಾಲ್ಸ್ ಕೊಡಕ್ಕೆ ಶುರು ಮಾಡಿದ್ರು. ಕಾಲ್ಸ್ ಕೊಡಕ್ಕೆ ಶುರು ಮಾಡಿದ್ದಾದ್ಮೇಲೆ ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ಟ್ರೇಡ್ ಮಾಡ್ತಾ ಹೋದೆ, ಕಂಟಿನ್ಯೂಸ್ ಟ್ರೇಡ್ ಮಾಡ್ತಾ ಹೋದೆ. ನನಗೆ ಎಷ್ಟು ಲಾಸ್ ಆಗ್ತಿದೆಯೋ ಗೇನ್ ಆಗ್ತಿದೆಯೋ ಅಂತಲೂ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಲಾಸ್ ಆಗ್ತಿದೆ ಅಂತ, ಖಂಡಿತವಾಗಿ ಲಾಸ್ ಆಗ್ತಿದೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ 3 ತಿಂಗಳ ಟೈಮಲ್ಲಿ ಐ ಲಾಸ್ಟ್ ಅಬೌಟ್ 35 lakhs. ಹರ್ಟ್ ಆಯಿತು. ಒಂದು ಅಮೌಂಟ್ ಹೋಗಿರೋದು, ಇನ್ನೊಂದು ಎಂಥ ಮೂರ್ಖತನದ ಕೆಲಸ ಮಾಡಿದೆ ನಾನು. ಮತ್ತೆ ನಾನು ಅದನ್ನು ಅವತ್ತಿನ ದಿವಸ ಐ ಟುಕ್ ದಟ್ ಆಸ್ ಎ ಚಾಲೆಂಜ್. ಕಲೀಲಿಕ್ಕೆ ಶುರು ಮಾಡಿದೆ. 30 months, 29 to 30 months ಆಯಿತು ಆ 35 ಲಕ್ಷ ರಿಕವರಿ ಮಾಡಿದೆ. ರಿಕವರಿ ಮಾಡಿದ್ದಾದ್ಮೇಲೆ ಯಾಕೆ ಇದನ್ನೇ ಕಂಟಿನ್ಯೂ ಮಾಡಬಾರ್ದು, ಯಾಕೆ ಇದನ್ನೇ ಮಾಡಬಾರ್ದು ಅಂತೇಳಿ ಐ ಸ್ಟಾರ್ಟೆಡ್ ಇಟ್. ನಮ್ಮ ಸ್ನೇಹಿತರು ಹೇಳಿದರು ಟ್ರೇಡಿಂಗ್ನ ಬಿಸ್ನೆಸ್ ಆಗಿ ತಗೊಳ್ಳಿ ಅಂತ. ನಾನು ಎಲ್ಲಿ ಹೋದ್ರು, ಯಾರ ಹತ್ರ ಹೋದ್ರು ನಾನು ಫಸ್ಟ್ ಮಾತು ಹೇಳೋದೆ ಟ್ರೇಡಿಂಗ್ ಅಂತ ತಗೊಳ್ಳೇಬೇಡಿ, ಟ್ರೇಡಿಂಗ್ ಅಂತ ಕನ್ಸಿಡರ್ ಮಾಡಬೇಡಿ, ನೀವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ. ಬಿಸ್ನೆಸ್ ಮಾಡುವ ಶೈಲಿಯಲ್ಲಿ ನೀವು ಟ್ರೇಡಿಂಗ್ ಮಾಡಿದರೆ ಮಾತ್ರ ಸಕ್ಸಸ್ ಬರುತ್ತೆ, ಇಲ್ಲ ಅಂದರೆ ಸಕ್ಸಸ್ ಬರಲ್ಲ. ಸ್ನೇಹಿತರೆ, ಒಂದು ಸಣ್ಣ ಡಿಗ್ರಿ ಮಾಡಲಿಕ್ಕೆ 3 years ಬೇಕು. BCom ಸಣ್ಣದು ಬೇಡ, ಒಂದು ಡಿಗ್ರಿ ಮಾಡಲಿಕ್ಕೆ 3 years. BCom ಮಾಡಿದ್ರು, BA ಮಾಡಿದ್ರು 3 years ಬೇಕು. ಇಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಬಂದು ಇವತ್ತು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನನಗೆ ನಾಳೆ ದುಡ್ಡು ಆಗಬೇಕು ಅಂದರೆ ಖಂಡಿತವಾಗಿ ಆಗಲ್ಲ. ಅದು ಬರೋದಿಲ್ಲ, ಸಾಧ್ಯನೇ ಇಲ್ಲ. ಆ ಪೇಷನ್ಸ್ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ನನಗೇನೋ ಓವರ್ನೈಟ್ ತುಂಬ ದುಡ್ಡು ಮಾಡಿಬಿಡ್ಬೇಕು, ಓವರ್ನೈಟ್ ನಾನು ತುಂಬ ದುಡ್ಡು ಸಂಪಾದನೆ ಮಾಡಿಬಿಡ್ಬೇಕು. ಆಮೇಲೆ ಯಾವುದು ನೋಡಿರ್ತೀರೋ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ, ಇದರಲ್ಲಿ ಅವ್ರು ಅಷ್ಟು ಮಾಡಿದ್ರು, ಇವ್ರು ಇಷ್ಟು ಮಾಡಿದ್ರು ಅಂತ. ಯೂಟ್ಯೂಬಲ್ಲಿ ಹಾಕಲ್ಲ ಎಲ್ಲ ಸ್ನೇಹಿತರೆ, ಅವನು ಕಳೆದಿದ್ದು ಯಾರೋ ಹಾಕಲ್ಲ, ಕಳೆದಿದ್ದನ್ನು ಹಾಕಿರೋಲ್ಲ. ಕಲಿಬೇಕು, ಕಲಿಬೇಕು. ಕಲಿಯೋವರೆಗೂ ನಿಮಗೆ ಯಾವ ಕಾರಣಕ್ಕೂ ನಿಮಗೆ ಸಾಧ್ಯನೇ ಇಲ್ಲ. ಕಲಿಯೋವರೆಗೂ ನಾನು ಕಲಿತೆ. ಆಮೇಲೆ ಕಲಿತು ಬಿಸ್ನೆಸ್ ಸ್ಟೈಲಲ್ಲೇ ಮಾಡ್ಕೊಂಡು ಬಂದೆ. ಆಮೇಲೆ ಕಂಟಿನ್ಯೂಸ್ ಆಗಿ ಸಕ್ಸಸ್ಫುಲ್ ಇದ್ದೀನಿ. ಸಕ್ಸಸ್ ಬರುತ್ತೆ. ಸಕ್ಸಸ್ ರೇಟ್ ಕಮ್ಮಿ, ಆದರೆ ಸಕ್ಸಸ್ ಬರುತ್ತೆ. ಸಕ್ಸಸ್ ಯಾವುದರಲ್ಲಿ ಜಾಸ್ತಿ ಇದೆ ಹೇಳಿ? ಎಲ್ಲೂ ಇಲ್ಲ. ಸುತ್ತಮುತ್ತ ಎಕ್ಸಾಂಪಲ್ ಒಂದು ಹೋಟೆಲ್ ಇಂಡಸ್ಟ್ರಿನೇ ತಗೊಳ್ಳಿ. 6 ತಿಂಗಳು ಒಂದು ಹೋಟೆಲ್ ಬೋರ್ಡ್ ಚೇಂಜ್ ಆಗುತ್ತೆ. ಯಾರು ಸಕ್ಸಸ್ ಇಲ್ಲ. ತುಂಬ ಎಲ್ಲದರಲ್ಲೂ ಸಕ್ಸಸ್ ರೇಟು 15-20% ಇರೋದು. ಅಲ್ಲಿ ಡೇಟಾ ಇಲ್ಲ ಯಾವುದು, ಅದ್ರ ಬಗ್ಗೆ ಮಾತಾಡಲ್ಲ. ಸ್ಟಾಕ್ ಮಾರ್ಕೆಟಿಗೆ ಒಂದು ಗೂಬೆ ಕೂರಿಸ್ಬಿಡ್ತಾರೆ. ಸ್ಟಾಕ್ ಮಾರ್ಕೆಟಿಗೆ ನೀವು ಬಂದ್ಬಿಟ್ರೆ ದುಡ್ಡು ಕಳೆದು ಬಿಡ್ತೀರಾ. ನೀನು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀನಿ ಅಂತ ಯಾರಿಗಾರು ಹೇಳಿದ್ರೆ ನಮ್ಮ ಮೇಲಿಂದ ಕೆಳಗವರೆಗೂ ನೋಡ್ತಾರೆ, ಇವನು ಯಾರೋ ಇವನು 100% ಇವನು ಕಳ್ಕೊತಾನೆ ಅಂತ. ಹಂಗಿಲ್ಲ ಸ್ನೇಹಿತರೆ. ಆ್ಯಕ್ಚುಲಿ ಸಿಸ್ಟಮ್ಯಾಟಿಕ್ ಆಗಿ, ಪರ್ಫೆಕ್ಟ್ ಆಗಿ, ಡಿಸಿಪ್ಲಿನ್ಡಲ್ಲಿ ಮಾಡಿದರೆ 1 ಕೋಟಿ 2 ಕೋಟಿ 5 ಕೋಟಿ ಬಂಡವಾಳ ಹಾಕ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. 1 ಕೋಟಿ ತೆಗಿಯಪ್ಪ ಅಂದರೆ ತೆಗಿಯೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ವೇರ್ ಇಯರ್ ವಾಟ್ ಆರ್ ದ ಅಡ್ವಾಂಟೇಜಸ್? ಏನಿಲ್ಲ, ನೀವು ಒಂದು ವಿತ್ ಡ್ರಾ ಅಂತ ಒಂದು ಸಿಂಗಲ್ ಬಟನ್ ಒತ್ತಿ, ನಾಳೆ ಬೆಳಿಗ್ಗೆ ನಿಮ್ಮ ಅಕೌಂಟಲ್ಲಿ ದುಡ್ಡಿರುತ್ತೆ.
ಆಲ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಆಮೇಲೆ ಡೆಡ್ ಸ್ಟಾಕು ಪ್ರಶ್ನೆ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ನಾನಂತ ಸಕ್ಸಸ್ಫುಲ್ ವ್ಯಾಪಾರ ಎಲ್ಲ ಬಿಟ್ಟು ಇದಕ್ಕೆ ಬಂದು ಇದಕ್ಕೆ ಸ್ಟಾರ್ಟಿಂಗಲ್ಲಿ ಕಳೆದು ಅದಾದಮೇಲೆ ಕಲಿತು ಮತ್ತೆ ಇದಕ್ಕೆ ಸ್ಟಿಕ್ ಆನ್ ಆಗಿ ಎವ್ರಿ ಇಯರ್ ಐ ಆಮ್ ಇನ್ಕ್ರೀಸಿಂಗ್ ಮೈ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಏನು ಡಿಸಿಪ್ಲಿನ್ ಬೇಕು, ಕಲಿಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ರೀಡ್ ಇರಬಾರ್ದು, ಆಸೆ ಪಡಬೇಡಿ. ನಾನು 0.1% ಪ್ರಾಫಿಟ್ ಆದರೆ ಸಾಕು ಅಂತೇಳಿ ಮುಂಚೆ ಎಲ್ಲ ಮಾಡಿದವನು. ಆಮೇಲೆ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗಿರೋದು. ಕೆಲವರಿಗೆ ನಾನು ಹಿಂದೆ ಹೇಳ್ತಿದ್ದೆ, ನಾನು ಯಾವುದೋ ಸೆಮಿನಾರ್ಗೆ ಹೋದಾಗ, ನಾನು ಯಾವ್ದಾದ್ರು ಕ್ಲಾಸಲ್ಲಿ ಹೋದಾಗ ಎಷ್ಟು ಟಾರ್ಗೆಟ್ ಮಾಡಬೇಕು ಸರ್ ಅಂತಂದರೆ ನಾನು ಅವ್ರಿಗೆ 0.2% ಪರ್ ಡೇ ಅಂದೆ. ಕೆಲವ್ರು ನಕ್ಕರು. ಆಮೇಲೆ ಹೇಳಿದೆ 0.2% ಪರ್ ಡೇ ಅಂದರೆ ಎಷ್ಟಾಗುತ್ತೆ ಗೊತ್ತಾ? 18-19 ತಿಂಗಳಲ್ಲಿ ನಿಮ್ಮದು ಡಬಲ್ ಆಗುತ್ತೆ. ಈ ಸೂಕ್ಷ್ಮಗಳು ಗೊತ್ತಾ? ನಿಮಗೆ ಬೇಕು, ಒಂದು ದಿವಸಕ್ಕೆ 1% ಬೇಕು, 2% ಬೇಕು, 3% ಬೇಕು ಅಂದರೆ ಯು ವಿಲ್ ಡೆಫಿನೆಟ್ಲಿ ನಾಟ್ ಸಕ್ಸಸ್ಫುಲ್. ಸಾಧ್ಯನೇ ಇಲ್ಲ ಸಕ್ಸಸ್ಫುಲ್ ಆಗೋಕ್ಕೆ. 0.2% ಇಸ್ ವೆರಿ ಮೀಗರ್ ಅಮೌಂಟ್ ವಿಚ್ ಯು ಕ್ಯಾನ್ ಮೇಕ್. ಬಟ್ ಯಾರು 0.2% ಬಗ್ಗೆ ಗಮನ ಹರಿಸಲ್ಲ, ಅಷ್ಟು ಸಾಕು ಅನ್ನಲ್ಲ. 0.2% 1 ವೀಕಿಗೆ 1% ಆಯಿತು, 1 ಮಂತಿಗೆ 4% ಆಯಿತು, 12 ಮಂತ್ಸ್ಗೆ 48% ಆಯಿತು. ಕಾಂಪೌಂಡಿಂಗ್ ಮಾಡಿದರೆ 18-19 ತಿಂಗಳಲ್ಲಿ ನಿಮ್ಮ ಅಮೌಂಟು ಡಬಲ್ ಆಗುವಂಥದ್ದು ಯಾವುದಾದ್ರೂ ಎಲ್ಲಾದರೂ ಏನಾದರೂ ಈ ಪ್ರಪಂಚದಲ್ಲಿ ಇದೆ ಅಂದರೆ ಅದು ಸ್ಟಾಕ್ ಮಾರ್ಕೆಟ್. ಏನು ಕಲಿಯೋದು ಬೇಕು, ಪೇಷನ್ಸ್ ಬೇಕು, ಡಿಸಿಪ್ಲಿನ್ ಬೇಕು. ನನ್ನ ಅನುಭವನ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮನೋಜ್ ಆ್ಯಂಡ್ ಟೀಮ್ TD ಅಕಾಡೆಮಿ ಟೀಮ್ಗೆ ಐ ಸೇ ಥ್ಯಾಂಕ್ಸ್ ಫಾರ್ ದಮ್. ಥ್ಯಾಂಕ್ ಯು ಅನ್ನ. ಥ್ಯಾಂಕ್ ಯು ಸರ್. ನಾನು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ನಾನು 2023ರಲ್ಲಿ ಬೆಂಗಳೂರಿನಲ್ಲಿ TD ಅಕಾಡೆಮಿಯಲ್ಲಿ ಕ್ಲಾಸ್ ತಗೊಂಡಿದ್ದೆ. ಮತ್ತೆ ನನಗೆ ಇನ್ನೂ ಕ್ಲಾಸ್ ಬೇಕು ಅನಿಸ್ತು. ಆಮೇಲೆ ಮೈಸೂರಿನಲ್ಲಿ 2024 ನವೆಂಬರ್ಲಿಂದ ಶುರು ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ ಮತ್ತೆ ಮೆಂಟರ್ ಕೋರ್ಸ್ ಕೂಡ ಮಾಡಿದ್ದೀನಿ. ಸದ್ಯದಲ್ಲಿ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಆಪ್ಷನ್ಸು. ನನಗೆ ತಿಂಗಳ ಒಂದು 50-60 ಸಾವಿರ ಬರ್ತಾ ಇದೆ. ನಾನೇನೋ 1 ಲಕ್ಷ ಮಾಡ್ತೀನಿ ನೆಕ್ಸ್ಟ್ ಮಂತಿಂದ ಅಂದ್ಕೊಂಡಿದ್ದೀನಿ. ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ನೀವು ಕಲಿಯೋಂಥವ್ರಿಗೆ ತುಂಬ ಚೆನ್ನಾಗಿದೆ TD ಅಕಾಡೆಮಿ. ಇದು ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಮುಂದಿನ ಶನಿವಾರದಿಂದ 4 ದಿವಸ ಕ್ಲಾಸ್ ನಡೆಯುತ್ತೆ. ಈ ಅಂತ ಆಪರ್ಚುನಿಟಿ ಯಾರು ಮಿಸ್ ಮಾಡಬೇಡಿ. ಶಿವಮೊಗ್ಗ ಜನತೆಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ದಯವಿಟ್ಟು ಕಲಿಯುವಂತ ಇಂಟ್ರೆಸ್ಟ್ ಇದ್ದರು ನಾವು ನಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳೋದು ಇಷ್ಟೇನೆ, ಎಲ್ಲರೂ ಇದ್ರ ನಾಲೆಡ್ಜ್ ಇರಲಿ, ಈ ನಾಲೆಡ್ಜ್ಗೋಸ್ಕರ ಯಾರು ಕಲೀರಿ ಅಂತ ಹೇಳ್ತೀವಿ ಅಷ್ಟೇ. ಇವತ್ತು ಮನೋಜ್ ಸರ್ದ ಗೋಲ್ಡನ್ ಅಪರ್ಚುನಿಟಿ ಇದಂತ ವರ್ಕ್ಶಾಪ್ ಅಟೆಂಡ್ ಮಾಡಿ ಇದೇ ವೀಕಲ್ಲಿ 4 days ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀನಿ. ಸರ್ ನಮ್ಮ ಹಿಂದೆ ಇರೋದ್ರಿಂದ ಯಾವುದೇ ರೀತಿ ಭಯ ಇಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರಂತ ನಂಬಿದೀನಿ. ನಾವು ಸರ್ ಜೊತೆ ಇರ್ತೀವಿ, ಸರ್ ನಮ್ಮ ಜೊತೆ ಇರ್ತಾರೆ. ನಾನು ಶಿವಮೊಗ್ಗದ ATNCC ಕಾಲೇಜಲ್ಲಿ ಇದ್ದೀನಿ. ನಂದು ಊರು ಬಂದು ಶಿವಮೊಗ್ಗ ಏರ್ಪೋರ್ಟ್ ಹತ್ರ ಮಂಡೇನಕೊಪ್ಪ ಅಂತ. ಈ ಕೋರ್ಸಿಗೆ ಬರೋಕ್ಕೂ ಮುಂಚೆ ನಾನು ಯೂಟ್ಯೂಬಲ್ಲೆಲ್ಲ ತುಂಬಾ ನೋಡ್ತಿದ್ದೆ. ಬೆಂಗಳೂರಲ್ಲಿ ಬಂದು ಜಾಯಿನ್ ಆಗ್ರಿ ಆ ಥರ ಎಲ್ಲ ಇತ್ತು. ಇವರು ಶಿವಮೊಗ್ಗ ಬಂದಿರೋದ್ರೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಸ್ಯಾಟರ್ಡೆ, ಸಂಡೇ, ಮಂಡೇ, ಟ್ಯೂಸ್ಡೇ ಇಲ್ಲೇ ವರ್ಕ್ಶಾಪ್ ಇದೆ 4 days. ನಾನು ಡ್ಯೂಟಿಗೆ ರಜಾ ಹಾಕಿ ಬರ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಟು ಸೇ ದಿಸ್. ಅಬ್ದುಲ್ ಖಾದರ್ ಅಂತ ಹೇಳಿ ಶಿವಮೊಗ್ಗದ. ನಾನು ಫಸ್ಟ್ ಟೈಮ್ ಸರ್ ಇಂದ ವಿಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಸಿನ್ಸ್ 3 to 4 years ಇಂದ ನೋಡ್ತಾ ಇದ್ದೆ. ಈಗ ಒಂದು ಚಾನ್ಸ್ ಸಿಕ್ತು ಇಲ್ಲಿ ಬಂದು ಇಲ್ಲಿ ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಇವ್ರ ಕೋರ್ಸ್ ಜಾಯಿನ್ ಆಗ್ತೀನಿ. ಜಾಯಿನ್ ಆಗಿ ನಾನು ಕೂಡ ಸ್ಟಾಕ್ ಮಾರ್ಕೆಟ್ ಇಂದ ನಾನು ಕೂಡ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗ್ಲಿಕ್ಕೆ ಬಯಸ್ತೀನಿ. ರಿವ್ಯೂ ಚೆನ್ನಾಗಿತ್ತು. ಆ್ಯಕ್ಚುಲಿ ಬೇಸಿಕ್ಕಿಂದ ಯಾರಿಗೆ ಏನು ಗೊತ್ತಿಲ್ಲ ಅಂದರೂ 0% ನಾಲೆಡ್ಜಿಂದ ಎಂಡ್ ತನಕ ತಿಳ್ಕೊಬೋದು. ದಿಸ್ ಇಸ್ ಜಸ್ಟ್ ಲೈಕ್ ಬೇಸಿಕ್ ಲರ್ನಿಂಗ್ ಅಷ್ಟೇ. ನಾವು ಕ್ಲಾಸಿಗೆ ಹೋಗ್ತಾ ನಮಗೆ ಎಲ್ಲ ಗೊತ್ತಾಗುತ್ತೆ 1 by 1. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿಂದ ಬಂದರೆ ನಮ್ಮ ಕನಸು ನನಸು ಗ್ಯಾರಂಟಿ ಏನು ಬೇಕಾಗುತ್ತೆ. ವೆಲ್ತ್ ಕ್ರಿಯೇಷನ್ ಈಸಿಯಾಗಿ ಮಾಡ್ಕೋಬೋದು. ಸೊ ಮನೋಜ್ ಸಾರು ನಾವು ಹೆಂಗೆ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಬಂದ್ವೋ ಲೈವಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾತಾಡಿಸ್ತಾರೆ. ಯಾವುದೇ ಥರ ಏನಿಲ್ಲದೆ ತುಂಬ ಖುಷಿ ಆಯಿತು ಮನೋಜ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಯು ಸರ್, ತುಂಬ ಖುಷಿ ಆಯಿತು. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಯಾರಾದರೂ ಶಿವಮೊಗ್ಗದಿಂದ ಇದ್ದರೆ ಸೊ ಬನ್ನಿ. ನೀವು ಇಂಪ್ರೂವ್ಮೆಂಟ್ಸ್ ಆಗಿ, ಡೆವಲಪ್ಮೆಂಟ್ ಆಗಿ ಚೆನ್ನಾಗಿ ತಿಳ್ಕೊತೀರಾ. ಒಂದು ಸ್ಟೆಪ್ ಫಾರ್ ಅವೇ ಹೋಗ್ತೀರಾ 0 ಇಂದ. ಅದೊಂದು ಹೇಳ್ಬೋದು, ತುಂಬ ಚೆನ್ನಾಗಿದೆ. ಶ್ರೀಹರಿ ಅಂತ ಶಿವಮೊಗ್ಗದಿಂದ. ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ಒಂಥರ ಸ್ಟ್ರೆಂತ್ ಇದ್ದಂಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು ಸ್ಟ್ರೆಂತ್ ಸಿಕ್ಕಿದೆ. ತುಂಬಾ ಖುಷಿ ಆಗಿದೆ, ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ತುಂಬಾ ಸಂತೋಷ ಆಗಿದೆ. ತುಂಬಾ ಥ್ಯಾಂಕ್ಸ್. ಸರ್ ಹೇಳಿದ್ರಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು. ಈಗ ಇನ್ನೊಂದು ಸ್ವಲ್ಪ ಧೈರ್ಯ ಬಂತು ನನಗೆ. ಇನ್ವೆಸ್ಟ್ ಮಾಡ್ಬೋದು ಮತ್ತು F&O ಮಾಡಬೇಕು ಅಂತ ಇತ್ತು. ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಯಾರೂ ಹೇಳ್ಕೊಡ್ತಾ ಇರಲಿಲ್ಲ. ಸೊ ಕ್ಲಾಸ್ ಜಾಯ್ನ್ ಆಗೋಣ ಅಂತಿದ್ದೀನಿ. ಮಾಡ್ತೀನಿ, ನಂಗೆ ಇಂಟ್ರೆಸ್ಟ್ ಇದೆ. ಇಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಇದೊಂದು ರೀತಿಯಲ್ಲಿ ಜೂಜಾಟ ಅಂತ ಹೇಳಿ ನಾವು ಇದುವರೆಗೂ KS ಓದ್ಬೇಕಾರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಓದ್ಬೇಕಾರೆ ತಿಳ್ಕೊಂಡಿದ್ವಿ. ಈಗ ಅದ್ರ ಬಗ್ಗೆ
ನಮಗೆ ನಿಫ್ಟಿ ಅಂದ್ರೇನು, ಸೆನ್ಸೆಕ್ಸ್ ಅಂದ್ರೇನು, ಅವುಗಳ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಇಲ್ಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ತುಂಬ ಜನಕ್ಕೆ ಅದು ಏನು ಪ್ಲಾನಿಂಗೋ ಸರ್, ಫ್ಯಾಮಿಲಿ ಪ್ಲಾನಿಂಗ್ ಒಂದು ಗೊತ್ತಿದೆ, ಎಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಫಿನಾನ್ಷಿಯಲ್ ಪ್ಲಾನಿಂಗ್ಗೆ ಅಷ್ಟೊಂದು ಹೊತ್ತು ಕೊಟ್ಟಿಲ್ಲ. ನಾವು ಹುಟ್ಟಾನೆ ಮಗು ಚಿಕ್ಕವನ್ ಅಂತ ತುಳಿತಾರೆ, ಬೆಳೀತಾ ಎಜುಕೇಷನ್ ಅಂತ ತುಳಿತಾರೆ. ಎಜುಕೇಷನ್ ಮಾಡು, ಫಸ್ಟ್ ಓದ್ಕೋ ಅಂತ ಓದೋದ್ರ ಮೇಲೆ ಗಮನ ಹರಿಸು ಅಂತ ಹೇಳ್ತಾರೆ. ಓದಿದ್ದೆಲ್ಲ ಆದಮೇಲೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾರೆ. ಅದಾದಮೇಲೆ ಮದುವೆ, ಮಕ್ಕಳು, ಜಂಜಾಟ, ಪರದಾಟ, ಅಲೆದಾಟ. ಸೊ ಪ್ರತಿಯೊಬ್ಬ ಮನುಷ್ಯನು ಆಮೇಲೆ 50 ವರ್ಷ ಆದಮೇಲೆ ಹೇಳ್ತಾರೆ, ಏನು ಸಂಪಾದನೆ ಮಾಡಿಲ್ವಾ ನೀನು ಅಂತ. ಎಲ್ಲಿ ಬಿಟ್ಟಿದ್ರೆ ಅಲ್ಲ. ಯಾರು ತಿಂಗಳಿಗೆ ಒಂದು 1,000-2,000 ಉಳಿಸ್ತಾರೆ. ಸೊ ಖರ್ಚು ಮಾಡೋ ಬದಲು ಸ್ವಲ್ಪ ದುಡ್ಡನ್ನ ಉಳಿಸಿ, ದುಡ್ಡು ನಿಮ್ಮನ್ನ ಸಾಕುತ್ತೆ. ದುಡ್ಡಿದ್ರೆ ನಿಮ್ಗೆ ಗೊತ್ತಿದೆ, ದುನಿಯಾ ನಿಮ್ಮದೇ. ದುಡ್ಡಿದ್ರೆ ಹೌ ಆರ್ ಯು ಸರ್ ಅಂತ, ದುಡ್ಡಿಲ್ಲ ಅಂದರೆ ಹೂ ಆರ್ ಯು ಸರ್ ಅಂತ. ಅದರಿಂದ ದುಡ್ಡನ್ನ ಸಂಪಾದನೆ ಮಾಡಲೇಬೇಕು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಜನಕ್ಕೆ ಹಂಗೆ ಹಿಂಗೆ ಇದೆಯೇನೋ ಹೇಳ್ತಾರೆ, ಹಾಕ್ಬಿಡು ಅಂತಾರೆ. ಸೊ ರಿಸ್ಕ್ ಇರುತ್ತೆ ಅಂತ ಅನ್ಕೋಬೋದು. ಇದರಲ್ಲಿ ರಿಸ್ಕ್ ಅನ್ನೋದು ಏನೂ ಇಲ್ಲ. ಬಟ್ ಏನಂದರೆ ತಾಳ್ಮೆ ಇರಬೇಕು. ತಾಳ್ಮೆ ಇರೋರಿಗೆ ರಿಸ್ಕ್ ಇಲ್ಲ, ಆತ್ರ ಪಡೋರಿಗೆ ರಿಸ್ಕ್ ಜಾಸ್ತಿ ಇದೆ. ಸೊ ಇದು ಹೆಂಗಂದ್ರೆ, ನೀವು ಗಾಡಿ ಓಡಿಸ್ತೀರ, ಕಾರು ಬೈಕ್ ಓಡಿಸ್ತೀರ. ಗಾಡಿ ಬೈಕ್ನ ನಿಧಾನವಾಗಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗಲ್ಲ. ನೀವು 100 ಓಡಿದ್ರೆ ಈ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆಮೇಲೆ ಬೈಕ್ ಮೇಲೆ ಹಾಕ್ಬಿಡೋದು, ನನ್ನ ಬೈಕ್ ಸರಿ ಇಲ್ಲ ಅಂದ್ಬಿಡು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಬೇಗನೂ ದುಡ್ಡು ಮಾಡ್ಬೋದು, ನಿಧಾನಕ್ಕೂ ದುಡ್ಡು ಮಾಡ್ಬೋದು. ಯಾರು ನಿಧಾನಕ್ಕೆ ದುಡ್ಡು ಮಾಡ್ತಾರೋ ಅವರು ಸಕ್ಸಸ್ ಆಗ್ತಾರೆ, ಬೇಗ ದುಡ್ಡು ಮಾಡ್ತಾರೋ ಬೇಗ ದುಡ್ಡು ಕಳ್ಕೊತಾರೆ. ಸೊ ಅದರಿಂದ ಸ್ಟಾಕ್ ಮಾರ್ಕೆಟಲ್ಲಿ ನಿಧಾನವಾಗಿ ದುಡ್ಡು ಮಾಡ್ತಾರಲ್ಲ ಅವರೇ ಗ್ರೇಟ್ ಟ್ರೇಡರ್. HDFC ಬ್ಯಾಂಕ್ಗೆ ಹೋಗಿ ನೀವು 1 ಲಕ್ಷ ದುಡ್ಡು ಇಡ್ತೀರ. HDFC ಬ್ಯಾಂಕ್ ಅವನು ನಿಮಗೆ 7% ಬಡ್ಡಿ ಕೊಡ್ತಾನೆ. ಅಂಡ್ HDFC ಬ್ಯಾಂಕ್ ಅವನು 30% ಲಾಭ ಗಳಿಸ್ತಾನೆ ಈ ವರ್ಷ. ಎಕ್ಸಾಂಪಲ್, ಘೋಷಣೆ ಮಾಡ್ತಾರೆ, ಈ ವರ್ಷ HDFC 30% ಲಾಭ ಗಳಿಸಿದೆ ಅಂತ ಹೇಳ್ತಾರೆ. ಸ್ಟಾಕು 30% ಮೇಲಕ್ಕೆ ಹೋಗುತ್ತೆ. ನಿಮ್ಗೆ ಏನಾದ್ರು ಕೊಡ್ತಾರ ಲಾಭ? ಯಾಕಂದ್ರೆ ನೀವು ತಗೊಂಡೋಗಿ FD ಅಲ್ಲಿ ಇಟ್ಟಿದ್ದೀರಾ, ಕರೆಕ್ಟಾ? ಇದೇ ವ್ಯತ್ಯಾಸ. ನಾರ್ಮಲ್ ವ್ಯಕ್ತಿಗೂ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋನ್ಗೂ ವ್ಯತ್ಯಾಸ ಏನಂದ್ರೆ, ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋನ್ಗೆ ಕಂಪನಿ ಲಾಭ ನಷ್ಟಗಳಲ್ಲಿ ಪಾಲಿರುತ್ತೆ. ಅದೇ ಬ್ಯಾಂಕ್ ಹೋಗಿ FD ಮಾಡೋರಿಗೆ ಏನೂ ಪಾಲಿರಲ್ಲ, ಫಿಕ್ಸ್ಡ್ 7%. ಇಲ್ಲಿ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ, ರಿಸ್ಕು ಇರುತ್ತೆ, ರಿವಾರ್ಡು ಇರುತ್ತೆ. ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇರೋರು ತಗೊಳ್ಳಿ, ಇಲ್ಲ ಸರ್ ನಾನು FDನೇ ಸಾಕು ಅಂದ್ರೆ ಯು ಕೆನಾಟ್ ಬೀಟ್ ದ ಇನ್ಫ್ಲೇಷನ್ ಆಲ್ಸೋ. ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ 8% ಇದೆ. ಇನ್ಫ್ಲೇಷನ್ ಅಂದ್ರೆ ಅಕ್ಕಿ, ಬೇಳೆ, ಎಣ್ಣೆ, ಅಡಿಗೆ ಎಣ್ಣೆ, ಆ ಎಣ್ಣೆ ಅಲ್ಲ, ಆ ಎಣ್ಣೆನೂ ಮೇಲಕ್ಕೆ ಹೋಗಿದೆ. ವರ್ಷಕ್ಕೆ 8% ಬೆಳೀತಾ ಇದೆ, ಕರೆಕ್ಟಾ ಇನ್ಫ್ಲೇಷನ್? ಬಟ್ ನಿಮ್ಮ ಹತ್ರ ಇವತ್ತು 100 ರೂಪಾಯಿ ಇದೆ, ಬರೋ ವರ್ಷ ಅದು 100 ರೂಪಾಯಿ ಅಲ್ಲ. ಎಷ್ಟದು? 92 ರೂಪೀಸ್. ಇವತ್ತು ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ, ಬರೋ ವರ್ಷ ಅದು ಬರೀ 92 lakhs. ಇನ್ನು 8 ಲಕ್ಷ ಏನಾಯ್ತು? ಇನ್ಫ್ಲೇಷನ್ ಅನ್ನೋದು ತಿಂದಾಕ್ಬಿಡುತ್ತೆ. ನಾನು ಕೋಟಿ ಹಾಕಿ ಅಂತ ಹೇಳ್ತಾ ಇಲ್ಲ, 20,000 ರೂಪಾಯಿ ಸ್ಟಾರ್ಟ್ ಮಾಡಿ. ಲಿಂಗಣ್ಣ ಅಂತ ಒಳಮನೂರಿಂದ ಬಂದಿದ್ದೀನಿ. ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಸರ್ ಕ್ಲಾಸ್ ಇದ್ದ ಎಲ್ಲ ಕಲ್ತಿದ್ದೀನಿ. ಮುಂದೆ ನಾಳೆ ಕಮೆನ್ಸ್ ಆಗುತ್ತಲ್ಲ, ಸಾಟರ್ಡೆ ಸಂಡೇ ಆ ಕ್ಲಾಸ್ ಜಾಯಿನ್ ಆಗಿ ಕಲಿಬೇಕು ಅಂದ್ಕೊಂಡಿದ್ದೀನಿ. ಕಲಿಸ್ತಾರಂತ ಕಾನ್ಫಿಡೆಂಟ್ ಬಂದಿದೆ ಸರ್. ನಾವು ಚಿತ್ರದುರ್ಗದವರು, ಬಟ್ ಇಲ್ಲೇ ಶಿವಮೊಗ್ಗದಲ್ಲಿ ವಾಸವಾಗಿದ್ದೀವಿ. ಇಲ್ಲೇ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮುಂಚೆ ಒಂದ್ಸಲ ರಾಜಾಜಿನಗರ ಇದಕ್ಕೂ ಬಂದಿದ್ದೆ ಸರ್. ಅಲ್ಲಿ ಒಂದಿನ ಕ್ಲಾಸ್ ಕೇಳಿ ಬಂದಿದ್ದೆ. ಬಟ್ ಇಲ್ಲಿ ಶಿವಮೊಗ್ಗ ಬರ್ತೀರಾ ಅಂತ ತುಂಬ ವೆಯ್ಟ್ ಮಾಡ್ತಿದ್ದೆ. ಬಂದಿದ್ದೀರಾ, ನಮ್ಗೆ ಒಳ್ಳೆ ಆಪರ್ಚುನಿಟಿ ಅಂತ ಭಾವಿಸ್ತಿದ್ದೀನಿ. ಖಂಡಿತ ಇದರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ತುಂಬ ಹೋಪ್ ಇಟ್ಟಿದ್ದೀನಿ. ಅದು ಮನೋಜ್ ಸರ್ ಇಲ್ಲಿ ಬಂದಿರೋ ತುಂಬ ಖುಷಿ ಆಗ್ತಿದೆ ನಮಗೆ. ನಮಗೆ ಮನೋಜ್ ಸರ್ ಬಂದಿದ್ದು ಶಿವಮೊಗ್ಗಕ್ಕೆ ಭಾಳ ಖುಷಿ ಆಯಿತು. ನಮಗೆ ಈ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು. ಯಾಕೆಂದರೆ ಇವತ್ತಿನ ಎಲ್ಲ ಬಿಸ್ನೆಸ್ಸಿಗೆ ಲೆಕ್ಕ ತಗೊಂಡಾಗ ಸ್ಟಾಕ್ ಮಾರ್ಕೆಟ್ ತುಂಬ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ. ಸೊ ಎಲ್ಲ ಥರದಲ್ಲೂ ಸೇಫ್ ಇದೆ. ಸೊ ನಮಗೆ ಸರ್ಕಾರದಿಂದನೂ ಯಾವುದೇ ಥರದ ಇದರಲ್ಲಿ ತೊಂದರೆನೂ ಇಲ್ಲ. ಸೊ ಈ ಬಗ್ಗೆ ನಮಗೆ ಮನೋಜ್ ಸರ್ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನು ಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ, ಕೊಡ್ತಾನೂ ಇರ್ತಾರೆ. ಸೊ ಜೊತೆಗೆ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೈನಿಂಗ್ ಆದಮೇಲೂ ನಾವು ನಮ್ಮ ಜೊತೆ ಇರ್ತೀವಿ ಅಂತಾರಲ್ಲ, ಅದು ಭಾಳ ಸಂತೋಷ. ಯಾಕೆಂದ್ರೆ ನಾವು ಎಲ್ಲ ದಿನ ತಪ್ತಿರ್ತೀವಿ, ಬಟ್ ಅದನ್ನು ಸರಿ ಮಾಡೋ ಅಂಥ ಒಂದು ದಾರಿ ನಮಗೆ ತೋರಿಸ್ತಾರಲ್ಲ, ಅದು ಭಾಳ ಖುಷಿ ಆಗ್ತಾ ಇದೆ.
ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.